ಕಾಶ್ಮೀರದ ಶ್ರೀನಗರದಲ್ಲಿ ನಿನ್ನೆ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘನೆ ಮಾಡಿ 100ಕ್ಕೂ ಹೆಚ್ಚು ಡ್ರೋನ್ಗಳನ್ನ ಈ ಕಡೆ ಹಾಕಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಕಾಶ್ಮೀರದ ಶ್ರೀನಗರದಲ್ಲಿರುವಂತಹ ಚಿತ್ರಣವನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸಮಯ ಬೆಳಿಗ್ಗೆ ಈ ಸದ್ಯದ ಮಟ್ಟಿಗೆ 9:26 ನಾವು ನೋಡ್ತಾ ಇದ್ದೇವೆ. ಇಲ್ಲಿರುವಂತ ರಾಜ್ಯಪಾಲರು ಅಥವಾ ಸಿಎಂ ರವರ ಕಾನ್ವಾಯ್ ಈ ಸದ್ಯದ ಮಟ್ಟಿಗೆ ಶ್ರೀನಗರದಲ್ಲಿ ಆಗಿರುವಂತಹ ಏನೆಲ್ಲ ತೊಂದರೆ ಇದೆ, ಏನೆಲ್ಲ ಸಮಸ್ಯೆ ಆಗಿದೆ ಅದನ್ನ ಪರಿಶೀಲನೆ ಮಾಡೋದಕ್ಕೆ ಈ ಸದ್ಯದ ಮಟ್ಟಿಗೆ ತೆರಳಿರುವಂತದ್ದು. ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿರುವಂತಹ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಮಾಡಬೇಕು ಅನ್ನೋದು ಕಾಶ್ಮೀರದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತದಲ್ಲಿರುವಂತಹ ಪ್ರತಿಯೊಬ್ಬರ ಬೇಡಿಕೆ ಆಗಿರುವಂತದ್ದು. ಮೊದಲನೇದಾಗಿ ನಿನ್ನೆ ಈ ಒಂದು ಕದನ ವಿರಾಮ ಉಲ್ಲಂಘನೆ ಆದಾಗ ಸಿಎಂ ಒಮರ್ ಅಬ್ದುಲ್ಲಾ ನೇರವಾಗಿ ಸಂದೇಶವನ್ನ ಹಾಕಿದ್ರು. ಯಾವ ಜಾಗದಲ್ಲಿ ಇದನ್ನ ಕದನ ವಿರಾಮ ಉಲ್ಲಂಘನೆ ಎನ್ನಲಾಗುತ್ತೆ ಅನ್ನೋ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಈ ಸದ್ಯದ ಮಟ್ಟಿಗೆ ಇಲ್ಲಿರುವ ಸರ್ಕಾರದಿಂದ ಪರಿಶೀಲನಾ ಕಾರ್ಯಕ್ಕೆ ಚಾಲನೆ ನೀಡಲಾಗಿರುವಂತದ್ದು. ನೀವೀಗಷ್ಟೇ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ನೋಡಿದ್ರಿ. ಇಲ್ಲಿ ಹೋದಂತ ಕಾನ್ವಾಯ್ ಶ್ರೀನಗರದಲ್ಲಿ ನಿನ್ನೆ 100ಕ್ಕೂ ಅಧಿಕ ಸ್ಥಳಗಳಲ್ಲಿ ಆಗಿರುವಂತಹ ದಾಳಿಯನ್ನ ವೀಕ್ಷಣೆ ಮಾಡೋದಕ್ಕೆ, ಅಲ್ಲಿರುವಂತಹ ಪರಿಸ್ಥಿತಿಯನ್ನ ನೋಡೋದಕ್ಕೆ, ಜನರಿಗೆ ಏನಾದರೂ ಜೀವಹಾನಿಯಾಗಿದೆಯಾ ಅನ್ನೋದನ್ನ ಪರಿಶೀಲನೆ ಮಾಡೋದಕ್ಕೆ, ಇನ್ನುಳಿದಂತೆ ಏನೆಲ್ಲ ಪ್ಲಸ್ ಅಥವಾ ಮೈನಸ್ ಅಥವಾ ಪ್ರೋಸ್ ಅಥವಾ ಕಾನ್ಸ್ ಇದೆ ಅಂತ ನೋಡುವಂತಹ ಪ್ರಯತ್ನಕ್ಕೆ ಚಾಲನೆ ನೀಡಲಾಗಿದೆ. ಖಂಡಿತವಾಗಿಯೂ ಶ್ರೀನಗರ ಇವತ್ತು ಬೂದಿ ಮುಚ್ಚಿದ ಕೆಂಡ. ಈಗಲೂ ಕೂಡ ಮತ್ತೊಂದು ಕಾನ್ವಾಯ್ ಬರ್ತಿರೋದನ್ನ ನಾವು ನೋಡ್ತಾ ಇದ್ದೇವೆ. ಇದು ಹೊಸ ಚಿತ್ರಣ ಈ ಸದ್ಯದ ಮಟ್ಟಿಗೆ ಆಗಿರುವಂತದ್ದು. ಪ್ರತಿನಿತ್ಯ ಓಡಾಟ ಮಾಡೋ ವಾಹನಗಳಿಗಿಂತ ಇವತ್ತು ಹೆಚ್ಚಿನ ಮಟ್ಟದಲ್ಲಿ ಸರ್ಕಾರಿ ಅಧಿಕಾರಿಗಳ, ರಾಜ್ಯಪಾಲರಾಗಿರ್ಬೋದು, ಇಲ್ಲಿರುವಂತಹ ಸಿಎಂ ಆಗಿರ್ಬೋದು, ಇಲ್ಲಿರುವಂತಹ ಆಡಳಿತ ಯಂತ್ರದ ವಾಹನಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡ್ತಾ ಇದೆ. ಇಂತಹ ಅನೇಕ ಅಪ್ಡೇಟ್ಗಳನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾತ್ರ ಕೊಡುತ್ತೆ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಧುಕ್ ಜೊತೆ ನಾನು ಅಭಿಷೇಕ್ ಬಿವಿ. ಕಾಶ್ಮೀರದ ಶ್ರೀನಗರದಲ್ಲಿ ನಿನ್ನೆ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘನೆ ಮಾಡಿ 100ಕ್ಕೂ ಹೆಚ್ಚು ಡ್ರೋನ್ಗಳನ್ನ ಈ ಕಡೆ ಹಾಕಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಕಾಶ್ಮೀರದ ಶ್ರೀನಗರದಲ್ಲಿರುವಂತಹ ಚಿತ್ರಣವನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸಮಯ ಬೆಳಿಗ್ಗೆ ಈ ಸದ್ಯದ ಮಟ್ಟಿಗೆ 9:26 ನಾವು ನೋಡ್ತಾ ಇದ್ದೇವೆ. ಇಲ್ಲಿರುವಂತ ರಾಜ್ಯಪಾಲರು ಅಥವಾ ಸಿಎಂ ರವರ ಕಾನ್ವಾಯ್ ಈ ಸದ್ಯದ ಮಟ್ಟಿಗೆ ಶ್ರೀನಗರದಲ್ಲಿ ಆಗಿರುವಂತಹ ಏನೆಲ್ಲ ತೊಂದರೆ ಇದೆ, ಏನೆಲ್ಲ ಸಮಸ್ಯೆ ಆಗಿದೆ ಅದನ್ನ ಪರಿಶೀಲನೆ ಮಾಡೋದಕ್ಕೆ ಈ ಸದ್ಯದ ಮಟ್ಟಿಗೆ ತೆರಳಿರುವಂತದ್ದು. ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿರುವಂತಹ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಮಾಡಬೇಕು ಅನ್ನೋದು ಕಾಶ್ಮೀರದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತದಲ್ಲಿರುವಂತಹ ಪ್ರತಿಯೊಬ್ಬರ ಬೇಡಿಕೆ ಆಗಿರುವಂತದ್ದು. ಮೊದಲನೇದಾಗಿ ನಿನ್ನೆ ಈ ಒಂದು ಕದನ ವಿರಾಮ ಉಲ್ಲಂಘನೆ ಆದಾಗ ಸಿಎಂ ಒಮರ್ ಅಬ್ದುಲ್ಲಾ ನೇರವಾಗಿ ಸಂದೇಶವನ್ನ ಹಾಕಿದ್ರು. ಯಾವ ಜಾಗದಲ್ಲಿ ಇದನ್ನ ಕದನ ವಿರಾಮ ಉಲ್ಲಂಘನೆ ಎನ್ನಲಾಗುತ್ತೆ ಅನ್ನೋ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಈ ಸದ್ಯದ ಮಟ್ಟಿಗೆ ಇಲ್ಲಿರುವ ಸರ್ಕಾರದಿಂದ ಪರಿಶೀಲನಾ ಕಾರ್ಯಕ್ಕೆ ಚಾಲನೆ ನೀಡಲಾಗಿರುವಂತದ್ದು. ನೀವೀಗಷ್ಟೇ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ನೋಡಿದ್ರಿ. ಇಲ್ಲಿ ಹೋದಂತ ಕಾನ್ವಾಯ್ ಶ್ರೀನಗರದಲ್ಲಿ ನಿನ್ನೆ 100ಕ್ಕೂ ಅಧಿಕ ಸ್ಥಳಗಳಲ್ಲಿ ಆಗಿರುವಂತಹ ದಾಳಿಯನ್ನ ವೀಕ್ಷಣೆ ಮಾಡೋದಕ್ಕೆ, ಅಲ್ಲಿರುವಂತಹ ಪರಿಸ್ಥಿತಿಯನ್ನ ನೋಡೋದಕ್ಕೆ, ಜನರಿಗೆ ಏನಾದರೂ ಜೀವಹಾನಿಯಾಗಿದೆಯಾ ಅನ್ನೋದನ್ನ ಪರಿಶೀಲನೆ ಮಾಡೋದಕ್ಕೆ, ಇನ್ನುಳಿದಂತೆ ಏನೆಲ್ಲ ಪ್ಲಸ್ ಅಥವಾ ಮೈನಸ್ ಅಥವಾ ಪ್ರೋಸ್ ಅಥವಾ ಕಾನ್ಸ್ ಇದೆ ಅಂತ ನೋಡುವಂತಹ ಪ್ರಯತ್ನಕ್ಕೆ ಚಾಲನೆ ನೀಡಲಾಗಿದೆ. ಖಂಡಿತವಾಗಿಯೂ ಶ್ರೀನಗರ ಇವತ್ತು ಬೂದಿ ಮುಚ್ಚಿದ ಕೆಂಡ. ಈಗಲೂ ಕೂಡ ಮತ್ತೊಂದು ಕಾನ್ವಾಯ್ ಬರ್ತಿರೋದನ್ನ ನಾವು ನೋಡ್ತಾ ಇದ್ದೇವೆ. ಇದು ಹೊಸ ಚಿತ್ರಣ ಈ ಸದ್ಯದ ಮಟ್ಟಿಗೆ ಆಗಿರುವಂತದ್ದು. ಪ್ರತಿನಿತ್ಯ ಓಡಾಟ ಮಾಡೋ ವಾಹನಗಳಿಗಿಂತ ಇವತ್ತು ಹೆಚ್ಚಿನ ಮಟ್ಟದಲ್ಲಿ ಸರ್ಕಾರಿ ಅಧಿಕಾರಿಗಳ, ರಾಜ್ಯಪಾಲರಾಗಿರ್ಬೋದು, ಇಲ್ಲಿರುವಂತಹ ಸಿಎಂ ಆಗಿರ್ಬೋದು, ಇಲ್ಲಿರುವಂತಹ ಆಡಳಿತ ಯಂತ್ರದ ವಾಹನಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡ್ತಾ ಇದೆ. ಇಂತಹ ಅನೇಕ ಅಪ್ಡೇಟ್ಗಳನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾತ್ರ ಕೊಡುತ್ತೆ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಧುಕ್ ಜೊತೆ ನಾನು ಅಭಿಷೇಕ್ ಬಿವಿ. ಕಾಶ್ಮೀರದ ಶ್ರೀನಗರದಲ್ಲಿ ನಿನ್ನೆ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘನೆ ಮಾಡಿ 100ಕ್ಕೂ ಹೆಚ್ಚು ಡ್ರೋನ್ಗಳನ್ನ ಈ ಕಡೆ ಹಾಕಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಕಾಶ್ಮೀರದ ಶ್ರೀನಗರದಲ್ಲಿರುವಂತಹ ಚಿತ್ರಣವನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸಮಯ ಬೆಳಿಗ್ಗೆ ಈ ಸದ್ಯದ ಮಟ್ಟಿಗೆ 9:26 ನಾವು ನೋಡ್ತಾ ಇದ್ದೇವೆ. ಇಲ್ಲಿರುವಂತ ರಾಜ್ಯಪಾಲರು ಅಥವಾ ಸಿಎಂ ರವರ ಕಾನ್ವಾಯ್ ಈ ಸದ್ಯದ ಮಟ್ಟಿಗೆ ಶ್ರೀನಗರದಲ್ಲಿ ಆಗಿರುವಂತಹ ಏನೆಲ್ಲ ತೊಂದರೆ ಇದೆ, ಏನೆಲ್ಲ ಸಮಸ್ಯೆ ಆಗಿದೆ ಅದನ್ನ ಪರಿಶೀಲನೆ ಮಾಡೋದಕ್ಕೆ ಈ ಸದ್ಯದ ಮಟ್ಟಿಗೆ ತೆರಳಿರುವಂತದ್ದು.
ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿರುವಂತಹ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಮಾಡಬೇಕು ಅನ್ನೋದು ಕಾಶ್ಮೀರದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತದಲ್ಲಿರುವಂತಹ ಪ್ರತಿಯೊಬ್ಬರ ಬೇಡಿಕೆ ಆಗಿರುವಂತದ್ದು. ಮೊದಲನೇದಾಗಿ ನಿನ್ನೆ ಈ ಒಂದು ಕದನ ವಿರಾಮ ಉಲ್ಲಂಘನೆ ಆದಾಗ ಸಿಎಂ ಒಮರ್ ಅಬ್ದುಲ್ಲಾ ನೇರವಾಗಿ ಸಂದೇಶವನ್ನ ಹಾಕಿದ್ರು. ಯಾವ ಜಾಗದಲ್ಲಿ ಇದನ್ನ ಕದನ ವಿರಾಮ ಉಲ್ಲಂಘನೆ ಎನ್ನಲಾಗುತ್ತೆ ಅನ್ನೋ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಈ ಸದ್ಯದ ಮಟ್ಟಿಗೆ ಇಲ್ಲಿರುವ ಸರ್ಕಾರದಿಂದ ಪರಿಶೀಲನಾ ಕಾರ್ಯಕ್ಕೆ ಚಾಲನೆ ನೀಡಲಾಗಿರುವಂತದ್ದು. ನೀವೀಗಷ್ಟೇ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ನೋಡಿದ್ರಿ. ಇಲ್ಲಿ ಹೋದಂತ ಕಾನ್ವಾಯ್ ಶ್ರೀನಗರದಲ್ಲಿ ನಿನ್ನೆ 100ಕ್ಕೂ ಅಧಿಕ ಸ್ಥಳಗಳಲ್ಲಿ ಆಗಿರುವಂತಹ ದಾಳಿಯನ್ನ ವೀಕ್ಷಣೆ ಮಾಡೋದಕ್ಕೆ, ಅಲ್ಲಿರುವಂತಹ ಪರಿಸ್ಥಿತಿಯನ್ನ ನೋಡೋದಕ್ಕೆ, ಜನರಿಗೆ ಏನಾದರೂ ಜೀವ ಹಾನಿಯಾಗಿದೆಯಾ ಅನ್ನೋದನ್ನ ಪರಿಶೀಲನೆ ಮಾಡೋದಕ್ಕೆ, ಇನ್ನುಳಿದಂತೆ ಏನೆಲ್ಲ ಪ್ಲಸ್ ಅಥವಾ ಮೈನಸ್ ಅಥವಾ ಪ್ರೋಸ್ ಅಥವಾ ಕಾನ್ಸ್ ಇದೆ ಅಂತ ನೋಡುವಂತ ಪ್ರಯತ್ನಕ್ಕೆ ಚಾಲನೆ ನೀಡಲಾಗಿದೆ. ಖಂಡಿತವಾಗಿಯೂ ಶ್ರೀನಗರ ಇವತ್ತು ಬೂದಿ ಮುಚ್ಚಿದ ಕೆಂಡ. ಈಗಲೂ ಕೂಡ ಮತ್ತೊಂದು ಕಾನ್ವಾಯ್ ಬರ್ತಿರೋದನ್ನ ನಾವು ನೋಡ್ತಾ ಇದ್ದೇವೆ. ಇದು ಹೊಸ ಚಿತ್ರಣ ಈ ಸದ್ಯದ ಮಟ್ಟಿಗೆ ಆಗಿರುವಂತದ್ದು. ಪ್ರತಿನಿತ್ಯ ಓಡಾಟ ಮಾಡೋ ವಾಹನಗಳಿಗಿಂತ ಇವತ್ತು ಹೆಚ್ಚಿನ ಮಟ್ಟದಲ್ಲಿ ಸರ್ಕಾರಿ ಅಧಿಕಾರಿಗಳ, ರಾಜ್ಯಪಾಲರಾಗಿರ್ಬೋದು, ಇಲ್ಲಿರುವಂತಹ ಸಿಎಂ ಆಗಿರ್ಬೋದು, ಇಲ್ಲಿರುವಂತಹ ಆಡಳಿತ ಯಂತ್ರದ ವಾಹನಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡ್ತಾ ಇದೆ. ಇಂತಹ ಅನೇಕ ಅಪ್ಡೇಟ್ಗಳನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾತ್ರ ಕೊಡುತ್ತೆ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಧುಕ್ ಜೊತೆ ನಾನು ಅಭಿಷೇಕ್ ಬಿವಿ. ಕಾಶ್ಮೀರದ ಶ್ರೀನಗರದಲ್ಲಿ ನಿನ್ನೆ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘನೆ ಮಾಡಿ 100ಕ್ಕೂ ಹೆಚ್ಚು ಡ್ರೋನ್ಗಳನ್ನ ಈ ಕಡೆ ಹಾಕಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಕಾಶ್ಮೀರದ ಶ್ರೀನಗರದಲ್ಲಿರುವಂತಹ ಚಿತ್ರಣವನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸಮಯ ಬೆಳಿಗ್ಗೆ ಈ ಸದ್ಯದ ಮಟ್ಟಿಗೆ 9:26 ನಾವು ನೋಡ್ತಾ ಇದ್ದೇವೆ. ಇಲ್ಲಿರುವಂತಹ ರಾಜ್ಯಪಾಲರು ಅಥವಾ ಸಿಎಂ ರವರ ಕಾನ್ವಾಯ್ ಈ ಸದ್ಯದ ಮಟ್ಟಿಗೆ ಶ್ರೀನಗರದಲ್ಲಿ ಆಗಿರುವಂತಹ ಏನೆಲ್ಲ ತೊಂದರೆ ಇದೆ, ಏನೆಲ್ಲ ಸಮಸ್ಯೆ ಆಗಿದೆ ಅದನ್ನ ಪರಿಶೀಲನೆ ಮಾಡೋದಕ್ಕೆ ಈ ಸದ್ಯದ ಮಟ್ಟಿಗೆ ತೆರಳಿರುವಂತದ್ದು. ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿರುವಂತಹ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಮಾಡಬೇಕು ಅನ್ನೋದು ಕಾಶ್ಮೀರದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತದಲ್ಲಿರುವಂತಹ ಪ್ರತಿಯೊಬ್ಬರ ಬೇಡಿಕೆ ಆಗಿರುವಂತದ್ದು. ಮೊದಲನೇದಾಗಿ ನಿನ್ನೆ ಈ ಒಂದು ಕದನ ವಿರಾಮ ಉಲ್ಲಂಘನೆ ಆದಾಗ ಸಿಎಂ ಒಮರ್ ಅಬ್ದುಲ್ಲಾ ನೇರವಾಗಿ ಸಂದೇಶವನ್ನ ಹಾಕಿದ್ರು. ಯಾವ ಜಾಗದಲ್ಲಿ ಇದನ್ನ ಕದನ ವಿರಾಮ ಉಲ್ಲಂಘನೆ ಎನ್ನಲಾಗುತ್ತೆ ಅನ್ನೋ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಈ ಸದ್ಯದ ಮಟ್ಟಿಗೆ ಇಲ್ಲಿರುವ ಸರ್ಕಾರದಿಂದ ಪರಿಶೀಲನಾ ಕಾರ್ಯಕ್ಕೆ ಚಾಲನೆ ನೀಡಲಾಗಿರುವಂತದ್ದು. ನೀವೀಗಷ್ಟೇ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ನೋಡಿದ್ರಿ. ಇಲ್ಲಿ ಹೋದಂತ ಕಾನ್ವಾಯ್ ಶ್ರೀನಗರದಲ್ಲಿ ನಿನ್ನೆ 100ಕ್ಕೂ ಅಧಿಕ ಸ್ಥಳಗಳಲ್ಲಿ ಆಗಿರುವಂತಹ ದಾಳಿಯನ್ನ ವೀಕ್ಷಣೆ ಮಾಡೋದಕ್ಕೆ, ಅಲ್ಲಿರುವಂತಹ ಪರಿಸ್ಥಿತಿಯನ್ನ ನೋಡೋದಕ್ಕೆ, ಜನರಿಗೆ ಏನಾದರೂ ಜೀವ ಹಾನಿಯಾಗಿದೆಯಾ ಅನ್ನೋದನ್ನ ಪರಿಶೀಲನೆ ಮಾಡೋದಕ್ಕೆ, ಇನ್ನುಳಿದಂತೆ ಏನೆಲ್ಲ ಪ್ಲಸ್ ಅಥವಾ ಮೈನಸ್ ಅಥವಾ ಪ್ರೋಸ್ ಅಥವಾ ಕಾನ್ಸ್ ಇದೆ ಅಂತ ನೋಡುವಂತಹ ಪ್ರಯತ್ನಕ್ಕೆ ಚಾಲನೆ ನೀಡಲಾಗಿದೆ. ಖಂಡಿತವಾಗಿಯೂ ಶ್ರೀನಗರ ಇವತ್ತು ಬೂದಿ ಮುಚ್ಚಿದ ಕೆಂಡ. ಈಗಲೂ ಕೂಡ ಮತ್ತೊಂದು ಕಾನ್ವಾಯ್ ಬರ್ತಿರೋದನ್ನ ನಾವು ನೋಡ್ತಾ ಇದ್ದೇವೆ. ಇದು ಹೊಸ ಚಿತ್ರಣ ಈ ಸದ್ಯದ ಮಟ್ಟಿಗೆ ಆಗಿರುವಂತದ್ದು. ಪ್ರತಿನಿತ್ಯ ಓಡಾಟ ಮಾಡೋ ವಾಹನಗಳಿಗಿಂತ ಇವತ್ತು ಹೆಚ್ಚಿನ ಮಟ್ಟದಲ್ಲಿ ಸರ್ಕಾರಿ ಅಧಿಕಾರಿಗಳ, ರಾಜ್ಯಪಾಲರಾಗಿರ್ಬೋದು, ಇಲ್ಲಿರುವಂತಹ ಸಿಎಂ ಆಗಿರ್ಬೋದು, ಇಲ್ಲಿರುವಂತಹ ಆಡಳಿತ ಯಂತ್ರದ ವಾಹನಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡ್ತಾ ಇದೆ. ಇಂತಹ ಅನೇಕ ಅಪ್ಡೇಟ್ಗಳನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾತ್ರ ಕೊಡುತ್ತೆ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಕಾಶ್ಮೀರದಿಂದ ಕ್ಯಾಮರಾ ಪರ್ಸನ್ ಮಧುಕ್ ಜೊತೆ ನಾನು ಅಭಿಷೇಕ್ ಬಿವಿ.